ಜಗತ್ತಿನಲ್ಲಿ ಟೈಲರಿಂಗ್ ಅನ್ನುವಂಥದ್ದು ಒಂದು ಕಡೆ ಕಸ್ಟಮೈಸ್ಡ್ ಟೈಲರಿಂಗು ತುಂಬ ದುಬಾರಿ ಆಗ್ತಾ ಇದೆ. ಗಾರ್ಮೆಂಟ್ಸು ಬಂದಿರೋದ್ರಿಂದ CNC ಮೆಷಿನ್ಸ್ಗಳನ್ನ ಹಾಕಿರೋದ್ರಿಂದ ಟೈಲರಿಂಗ್ ಕಾಸ್ಟ್ ಕಟ್ ಡೌನ್ ಆಗಿ ಟೈಲರ್ ಮೇಕಿಂಗ್ ಏನಿದೆಯೋ ಅದರ ಕಾಸ್ಟ್ಗೆ ರೆಡಿಮೇಡ್ ಬಟ್ಟೆಗಳು ಸಿಗುವಂಥ ಪರಿಸ್ಥಿತಿ ಇರೋದ್ರಿಂದ ಯಾರು ಟೈಲರಿಂಗ್ ಮಾಡ್ತಾ ಇದ್ದಾರೋ ಅವರ ಪರಿಸ್ಥಿತಿ ಸ್ವಲ್ಪ ಕಠಿಣ ಆಗ್ತಾ ಇದೆ. ಆದರೆ ಅದೇ ರೀತಿಯಲ್ಲಿ ಕೆಲವೊಂದು ಕಸ್ಟಮೈಸ್ಡ್ ಟೈಲರ್ಸ್ಗಳು ತಗೊಳ್ಳೋ ಚಾರ್ಜ್ ಕೂಡ ಬಹಳ ಜಾಸ್ತಿನೂ ಕೂಡ ಇದೆ. ಅದು ಜನರಿಗೆ ತುಂಬ ಹೊರೆನೂ ಕೂಡ ಆಗ್ತಾ ಇದೆ. ಆದರೆ ಎರಡೂ ನಡುವಿನಲ್ಲಿ ಬದುಕು ಅನ್ನೋದು ಅನಿವಾರ್ಯ. ಯಾಕೆಂದರೆ ಹೊಸದಾಗಿರ್ತಕ್ಕಂಥ ಯುವಕರು ಒಂದು 18-20 ವರ್ಷದ ವಯೋಮಾನದಲ್ಲಿ ಇರ್ತಕ್ಕಂಥವರು ಯುವಕರನ್ನು ಆಯ್ಕೆ ಮಾಡ್ಬೋದು. ಆದರೆ ಭಾಳ ಜನ ನಾವು ಹೇಳ್ತೀವಿ, ನೀರಿನಲ್ಲಿ ಹೋಗ್ತಾ ಇರುವಾಗ ಅರ್ಧ ಬಂದ್ಬಿಟ್ಟಿದ್ದೀವಿ, ಹಿಂದೆ ವಾಪಸ್ ಹೋಗ್ಬೇಕು, ಮುಂದೆ ಹೋದರೆ ಜ್ವರ ಸಿಗದೆ ಇರಬೇಕು, ಅಥವಾ ಪ್ರಯಾಣ ಹೋಗಬೇಕು ಸಂದರ್ಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಮುಂದೆ ಹೋದ್ಮೇಲೆ ವಾಪಸ್ ಹೋಗೋದು ಬಂದು ಪ್ರಯಾಣ ಮುಕ್ತಾಯ ಮಾಡೋದು ಸೂಕ್ತ ಅನ್ನೋ ಮಾತುಗಳು 40 ವರ್ಷ ಕಳೆದಿರ್ತಕ್ಕಂಥ ಟೈಲರಿಂಗ್ಗಳು ಹೊಸದಾಗಿ ಇನ್ನೊಂದು ವೃತ್ತಿ ಹುಡುಕಕ್ಕಾಗಲ್ಲ. ಈಗ ಅದೇ ವೃತ್ತಿನೇ ಮಾಡಬೇಕು. ಆದರೆ ನಾವು ಆಧುನಿಕ ಜಗತ್ತಿನಲ್ಲಿ ಬದಲಾವಣೆ ಜಗತ್ತಿನಲ್ಲಿ ಆ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಆದರೆ ಈಗ ಈ ಸಂದರ್ಭದಲ್ಲಿ ಹೆಚ್ಚು ಬದಲಾವಣೆಗೆ ಮೈಯೊಡ್ಡಂತ ಆಗಲೇ ಇರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಅನಿವಾರ್ಯತೆ ನನಗೆ ಗೊತ್ತಿರ್ತಕ್ಕಂಥ ಕಸಬು ನಾನು ಏನು ಮಾಡಬೇಕೋ ಅದನ್ನೇ ಮಾಡಬೇಕಾದಂಥ ಅನಿವಾರ್ಯತೆಗಳು ಇರ್ತಕ್ಕಂಥ ಜನ ಇದ್ದೀರಾ. ಉತ್ತಮವಾದಂಥ ಉತ್ಸಾಹಿ ಯುವಕರು ಕೂಡ ಇದ್ದೀರಾ, ಮಹಿಳೆಯರು ಇದ್ದೀರಾ, ಯುವಕರು ಇದ್ದಾರೆ, ವಯೋಮಾನದವರು ಇದ್ದಾರೆ. ಇದನ್ನ ಮಿಶ್ರವಾಗಿ 18 ವರ್ಷ ಕಳೆದಂಥವರು 60ಕ್ಕೂ ಮೀರಿದಂಥ ಜನರು ಕೂಡ ಈ ಸಂಘದಲ್ಲೂ ಕೂಡ ಇದ್ದೀರಾ. ಈ ವೃತ್ತಿ ಬದುಕಿನಲ್ಲಿದ್ದೀರಾ. ಈ ವೃತ್ತಿ ಬದುಕಿನಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಟೈಲರ್ ದಿನಾಚರಣೆಯ ಶುಭಾಶಯಗಳೊಂದಿಗೆ ನಿಮ್ಮಲ್ಲಿ ನಾನು ಸಂಘಟನೆಯ ಬಗ್ಗೆ ಹೆಚ್ಚು ಏನು ಹೇಳೋದು ಅಂತಂದರೆ, ಮೊದಲು ಸಂಘಟನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಶ್ರೇಯಸ್ಸಿಗೆ ದುಡಿಯುವಂಥ ಮನಸ್ಥಿತಿ ಸಂಘಟನೆಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳಿರ್ಬೇಕು. ಆ ಪದಾಧಿಕಾರಿಗಳು ಸಂಘದ ಸರ್ವ ಸದಸ್ಯರೇ ನಮ್ಮ ಕುಟುಂಬ ಅಂತ ತಿಳ್ಕೊಂಡು ಸಂಘಕ್ಕೋಸ್ಕರ ದುಡಿಮೆಯನ್ನು ಮಾಡಬೇಕು. ಅವರ ಶ್ರೇಯಸ್ಸನ್ನ, ಅವರ ನಗು ಮುಖವನ್ನು ನೋಡುವಂಥದ್ದಕ್ಕೋಸ್ಕರ ನನಗೆ ಅವರ ನಗುವನ್ನು ನೋಡಬೇಕು ಅನ್ನೋಂಥದ್ದೇ ಅವರ ಧ್ಯೇಯ ಆಗಬೇಕು. ಹಾಗಾಗಿ ಸಂಘದ ಸದಸ್ಯರು ಮತ್ತು ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರ ಶ್ರೇಯಸ್ಸಿಗೆ ದುಡಿಯಿರಿ. ಯಾವುದಾದ್ರೂ ವಿಚಾರ ವಿನಿಮಯಗಳಿದ್ದರೆ ಮುಕ್ತವಾದಂಥ ಮನಸ್ಸಿನಿಂದ ಚರ್ಚೆ ಮಾಡಿಕೊಡಿ. ಭಿನ್ನಾಭಿಪ್ರಾಯಗಳು ಇದ್ದಂಥದ್ದನ್ನು ಬಗೆಹರಿಸ್ಬೇಡಿ. ಸಂಘವನ್ನು ಸದೃಢವಾಗಿ ಕಟ್ಟಿಕೊಡಿ. ಸರ್ವ ಒಳಿತಿಗಾಗಿ ಸಂಘ ಶ್ರೇಯಸ್ಸಿಗೋಸ್ಕರ ಸಂಘ ಕೆಲಸ ಮಾಡಲಿ ಅಂತ ಸದಾಶಯಗಳೊಂದಿಗೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ, ಸರ್ವ ಸಂಘದ ಸದಸ್ಯರಿಗೆ ಅನಂತ ಧನ್ಯವಾದಗಳು. ಕಾರ್ಮಿಕ ಸಹಾಯ ಯೋಜನೆಯಡಿ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಬಿಟ್ಟಿದ್ದಾರೆ. ಈಗ ಯಾರು ತಮ್ಮೆಲ್ಲ ತಿಳಿದ್ರೆ ವಿಷಯವಾಗಿದೆ. ಇದು 23 ವಲಯಗಳಿಗೆ ಸಂಬಂಧಿಸಿದಾಗಿದೆ. ಒಂದು ಎಕ್ಸಾಂಪಲ್ ಅಂದರೆ ಹಮಾಲರು, ಚಿಂಜೆಯವರು, ಗೃಹ ಕಾರ್ಮಿಕರು, ಟೈಲರ್ಗಳು, ಅಕ್ಷರು, ಅಕ್ಕಸಾರಿಗಳು, ಕಂಬಾರು, ಕುಂಬಾರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಹೀಗೆ 23 ವಲಯ ಇದೆ. ಇನ್ನೂ ಕಳೆದ ತಿಂಗಳು ಇನ್ನೂ ಸ್ವಲ್ಪ ಅಸಂಘಟಿತ ಕಾರ್ಮಿಕರನ್ನ ಸೇರಿಸಿದ್ದಾರೆ. ಅದು ಇನ್ನೂ ಬರುತ್ತೆ. ಈಗ ಸದ್ಯಕ್ಕೆ 23 ವಲಯ ಕಾರ್ಮಿಕರುಗಳಿಗೆ ನಮ್ಮಲ್ಲಿ ಎಲ್ಲ ಕಡೆ ನಾವು ಆನ್ಲೈನ್ ಮೂಲಕ ಪತ್ರಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲ ಇದಕ್ಕೆ ಇದೊಂದು ಆಗಬೇಕು ಅಂತಂದರೆ ನಮ್ಮ ಪಡಿತರ ಚೀಟಿ ಮತ್ತು ಏಜ್ ಪ್ರೂಫ್ ಬೇಕು. ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಮತ್ತು ಜನನ ಪ್ರಮಾಣ ಪತ್ರ ಆಗ್ಬೋದು. ಏಜ್ ಪ್ರೂಫ್ ಯಾವುದು ಬರುತ್ತೆ ಅದು ತೊಗೊಂಡು ನೀವು ಆನ್ಲೈನ್ಗೆ ಮಾಡ್ಬೋದು. ಆನ್ಲೈನ್ ಮಾಡಿಕೊಂಡ್ರೆ ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಚೇರಿ ಮಂಡ್ಯದಲ್ಲಿ ತಾವು ಆನ್ಲೈನ್ ಆಗಿರುವಂಥ ಅರ್ಜಿ ನಮಗೆ ಬರುತ್ತೆ. ಅಲ್ಲಿ ಅಪ್ರೂವ್ ಮಾಡಿಬಿಟ್ಟು ನಿಮಗೆ ಸಂಬಂಧಪಟ್ಟ ಅಧ್ಯಕ್ಷರ ಕೂಡ ನಿಮಗೆ ಕಾರ್ಡ್ಗಳನ್ನು ಮಾತ್ರ ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಮುಂದೆ ನಿಮಗೆ ಇನ್ನೂ ಒಳ್ಳೆಯ ಅನುಕೂಲ ಆಗೋದ್ರಲ್ಲಿ ಸ್ಕೀಮ್ ಇದೆ ಅಂತ ನಾನು ಇವಾಗ ಸದ್ಯಕ್ಕೆ ನಿಮಗೆ ಇವಾಗ ಮಾಡಿಕೊಂಡ್ರೆ ಇನ್ಶೂರೆನ್ಸ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮಗೆ ಜೀವಕ್ಕೆ ಅಪಾಯ ಆದರೆ ಒಂದು
ನಿಮಗೇನಾದರೂ ಪರಿಹಾರ ಅಪಘಾತ ಪರಿಹಾರಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟಲ್ ಮೆಡಿಕಲ್ ವೈದ್ಯಕೀಯ ವೆಚ್ಚ 50,000 ರೂಪಾಯಿ ಬರುತ್ತೆ. ಹೀಗಾಗಿ ಇಷ್ಟೆಲ್ಲ ಸದುಪಯೋಗಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಆನ್ಲೈನ್ ಹಾಕಿ ಅದೇ ರೀತಿ 18ರಿಂದ 60 ವರ್ಷಗಳಾಗಿರ್ಬೋದು, ಆದಾಯ ತೆರಿಗೆ ಇರಬಾರ್ದು, ESI PF ಇರಬಾರ್ದು, ಅಂಥವ್ರು ಮಾತ್ರ ಈ ಒಂದು ಕಾರ್ಮಿಕ ಸಹಾಯ ಸೇವೆ ಅಂಬೇಡ್ಕರ್ ಯೋಜನೆಗೆ ಅನ್ವಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬೇಕಾಗಿರೋ ದಾಖಲೆಗಳು